ಮುದ್ದೆ ಮಾಡಿದ್ದು ತಪ್ಪ ಏನು ಗುರು ಪ್ರತಾಪ್ ಏನು ಮಾಡಿದ್ರು ಕಾಂಟ್ರವರ್ಸಿ ಆಗುತ್ತೆ. ಪ್ರತಾಪ್ ಅವರು ಮುಟ್ಟಿದ್ದೆಲ್ಲ ಕಾಂಟ್ರವರ್ಸಿನೇ. ಯಾಕೋ ಗೊತ್ತಿಲ್ಲ, ಪ್ರತಾಪ್ ಅವ್ರಿಗೆ ಈ ಥರ ಏನಾದರೂ ಒಂದು ಸುತ್ಕೊಳ್ತಾನೆ ಇರುತ್ತೆ. ಅವರು ಒಳಗಡೆ ಏನಾದರೂ ಒಂದು ಹತ್ರೂ ಕೂಡ ಹೊರಗಡೆಯಿಂದ ಜನ ಅವ್ರ ಮೇಲೆ ಕೇಸ್ ಹಾಕ್ತೀವಿ ಅಂತಾರೆ. ಅವರೇನಾದರೂ ಏನೇ ಮಾಡೋಕ್ಕೆ ಹೋದರೂ ಅಲ್ಲಿ ಜನ ಸುಮ್ಮನೆ ಇದ್ದರೂ ಕೂಡ ಸುಮ್ಮನೆ ಇದ್ದಾನೆ ಅಂತಾರೆ. ಯಾಕೋ ಗೊತ್ತಿಲ್ಲ, ಪ್ರತಾಪ್ ಅವ್ರಿಗೆ ಈ ರೀತಿ ಆಗ್ತಾನೇ ಇರುತ್ತೆ. ಈಗ ಪ್ರತಾಪ್ ಅವರು ಪಾಪ ಒಳಗಡೆ ಮುದ್ದೆ ತಿನ್ಬೇಕಂತ ಮುದ್ದೆ ಮಾಡಿದ್ರೆ ಅದಕ್ಕೂ ಕೂಡ ಈಗ ಬಿಗ್ ಬಾಸ್ ಅವರು ಗ್ಯಾಸನ್ನೇ ಆಫ್ ಮಾಡಿದ್ದಾರೆ. ಅಲ್ಲಿ ನೋಡಿದ್ರೆ ವಿನಯ್ ಕೂಗಾಡ್ತಾರೆ, ಈ ನಾನು ಊಟ ಬಂದಿಲ್ಲ ಅಂದರೆ ಸುಮ್ಮನೆ ಇರೋದೇ ಇಲ್ಲ ಅಂತ. ಆದರೆ ಒಂದು ಅರ್ಥ ಆಗಿಲ್ಲ, ಇದೇ ವಿನಯಿಂದ ಇಡೀ ಮನೆ ಪಾಪ ಮೂಟೆ ಹೊತ್ಕೊಂಡು ತಿರುಗ್ತಾ ಇತ್ತು. ಇದೇ ವಿನಯಿಂದ ಕ್ಯಾಪ್ಟನ್ ಮನೆ ಬೀಗ ಹಾಕ್ಬಿಟ್ರು. ಆದರೆ ಆಗೆಲ್ಲ ಯಾರು ಕಂಟೆಸ್ಟೆಂಟ್ ಕೂಗಾಡಲಿಲ್ಲ. ನಿನ್ನಿಂದನೇ ಕ್ಯಾಪ್ಟನ್ ಮನೆ ಬೀಗ ಹಾಕಿದ್ರು ಅಂತ ಪ್ರತಾಪ್ ಆಗಲಿ ಮತ್ತೊಬ್ಬರಾಗಲಿ ಹೋಗಿ ಅವ್ರಿಗೆ ಹೇಳಲೇ ಇಲ್ಲ. ಸುಮ್ಮನೆ ಇದ್ರು ಪಾಪ. ಹೋದ್ರೆ ಹೋಯ್ತು ಕ್ಯಾಪ್ಟನ್ ಮನೆ ಬಾಗ್ಲಾಕ್ತು ಅಂತ. ಇಡೀ ಮನೆ ಮೂಟೆ ಹೊತ್ಕೊಂಡು ತಿರುಗ್ತಾ ಇತ್ತು ಇವರು ಸ್ಮೋಕಿಂಗ್ ಮಾಡಿದ್ರಿಂದ. ಹಾಗೂ ಕೂಡ ಎಲ್ಲ ಮನೆ ಸುಮ್ಮನೆ ಇತ್ತು ಪಾಪ. ಅವ್ರನ್ನ ಯಾರು ಹೋಗಿ ಕೇಳಲಿಲ್ಲ. ಹೋಗಿ ಕೇಳಕ್ಕೆ ಹೋಗಿದ್ದು ಕೂಡ ನಾವೇನು ಗೊತ್ತಿದ್ದು ಮಾಡಿದ್ವಾ ಅಂತ ಹೇಳಿದ್ರು. ಅಟ್ಲೀಸ್ಟ್ ಸ್ಮೋಕಿಂಗ್ ಮಾಡಬಾರ್ದು ಅನ್ನೋದು ಒಂದು ರೂಲಲ್ಲಿದೆ. ಅದು ಕೂಡ ಗೊತ್ತಿಲ್ಲದೆ, ಇಲ್ಲ ನಾನು ಗೊತ್ತಿಲ್ಲದೆ ಮಾಡಿಬಿಟ್ಟೆ ಅಂತ ಹೇಳಿದ್ರು ವಿನಯ್. ಆದರೆ ಮುದ್ದೆ ಮಾಡಬಾರ್ದು ಅನ್ನೋದು ಬಹುಶಃ ಪ್ರತಾಪ್ ಅವ್ರು ಯೋಚನೆ ಮಾಡಿರಲ್ಲ. ಅವರು ಏನು ಬೇಕು ಮನೆ ಗ್ಯಾಸ್ ಆಫ್ ಆಗಲಿ ಅಂತ ಮುದ್ದೆ ಮಾಡಿರಲ್ಲ. ಮುದ್ದೆ ಮಾಡಬೇಕು, ಮುದ್ದೆ ತಿನ್ನಬೇಕಂತ ಪಾಪ ಮುದ್ದೆ ಮಾಡಿದ್ರು. ಅದು ರೂಲಲ್ಲಿ ಇದ್ದಿರುತ್ತೆ, ಅದಕ್ಕೋಸ್ಕರ ಏನೋ ಒಂದು ಆಗಿರುತ್ತೆ. ಆದರೆ ಅದಕ್ಕೆ ಊಟ ಬಂದಿಲ್ಲ ಅಂದರೆ ಏನು ಮಾಡ್ತೀನಿ ಅಲ್ಲ. ಒಂದು ಗೊತ್ತಿಲ್ಲ, ವಿನಯ್ ಅವರು ಒಳಗಡೆ ಏನು ಮಾಡ್ತಾರೆ. ಅವರು ಬಿಗ್ ಬಾಸ್ ಒಳಗಡೆ ಇದ್ದಾರೆ. ಬಿಗ್ ಬಾಸ್ ಒಳಗಡೆ ಏನು ಮಾಡೋಕ್ಕಾಗತ್ತೆ. ತುಂಬ ಸಿಲ್ಲಿ ಅನಿಸುತ್ತೆ ಅಲ್ವಾ. ಸೊ ಏನು ಮಾಡಿಬಿಡ್ತೀನಿ ಅಂತಾರೆ. ಆದರೆ ಏನು ಮಾಡೋಕ್ಕಾಗಲ್ಲ ಒಳಗಡೆ. ಸೊ ಅಲ್ಲಿ ತುಂಬ ಸಾವಿರಾರು ಕ್ಯಾಮ್ರಾಗಳಿರುತ್ತೆ. ಅವ್ರೇನು ಪ್ರತಾಪ್ ಅವ್ರನ್ನ ಹೊಡೆಯೋಕ್ಕಾಗಲ್ಲ. ಹೊಡೆದ್ರೆ ರೆಡ್ ಕಾರ್ಡ್ ತೊಗೊಂಡು ಹೊರಗಡೆ ಬರ್ತಾರೆ ಅಷ್ಟೇ. ಅದು ಬಹುಶಃ ಪ್ರತಾಪ್ ಅವ್ರಿಗೂ ಗೊತ್ತಿದೆ. ಅದಕ್ಕೆ ಪ್ರತಾಪ್ ಅವರು ತುಂಬ ಕೂಲಾಗೆ ಹ್ಯಾಂಡಲ್ ಮಾಡ್ತಾರೆ ಅನಿಸುತ್ತೆ. ತುಂಬ ಜನ ಹೇಳ್ತಾರೆ ಅನ್ಸೇಫಾಗಿ ಫೀಲ್ ಮಾಡ್ತೀನಿ ಅಂತ. ಅಲ್ಲಿ ಅನ್ಸೇಫಾಗಿ ಫೀಲ್ ಮಾಡೋದಕ್ಕೆ ಏನಿಲ್ಲ. ಸಾವಿರಾರು ಕ್ಯಾಮ್ರಾ ಇದೆ, ಕೋಟ್ಯಾಂತರ ಜನ ನೋಡ್ತಾ ಇದ್ದಾರೆ. ಅಲ್ಲವರೇನು ವಿನಯ್ ಅವರೇನು ಪ್ರತಾಪ್ ಅವ್ರಿಗೆ ಹೊಡೆಯೋಕ್ಕಾಗಲ್ಲ. ಆದರೂ ವಿನಯ್ ಅವರು ತುಂಬಾ ಆ್ಯಂಗರ್ ತೋರಿಸ್ತಾ ಇದ್ದಾರೆ. ಬರ್ತಾ ದಿನೇ ದಿನೇ ಅದೇ ಥರನೇ. ಅಂದರೆ ಒಂದ್ಸಲಿ ಹೇಳ್ತಾರೆ ನಾನು ತಿದ್ದುಕೊಂಡಿದ್ದೀನಿ, ನಾನು ಕೂಲಾಗಿದ್ದೀನಿ ಅಂತ. ನಿನ್ನೆ ಕೂಡ ಹೇಳ್ತಾ ಇದ್ರು, ಈ ವಾರ ಎಲ್ಲ ನಾನು ಯಾರಿಗೂ ಚಾನ್ಸೇ ಕೊಟ್ಟಿಲ್ಲ, ಸಂಗೀತ ನನ್ನ ಮೇಲೆ ಜಗಳಕ್ಕೆ ಬರ್ತಾಳೆ, ಸೊ ನಾನೀಗ ಚಾನ್ಸ್ ಕೊಡದೇ ಇರೋದ್ರಿಂದ ಅವಳು ಬೇರೆಯವ್ರ ಜೊತೆ ಜಗಳಕ್ಕೆ ಹೋಗ್ತಾ ಇದ್ದಾರೆ ಅಂತ. ಆದರೆ ಈಗ ನೋಡಿದ್ರೆ ಮತ್ತೆ ಮಾರನೇ ದಿನ ಆಲ್ರೆಡಿ ಅವರು ಮತ್ತೆ ಜಗಳ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಅವರು ಒಳಗಡೆ ಅಂದ್ಕೊಂಡ್ರೂ ಕೂಡ ನಾನು ಜಗಳ ಮಾಡಬಾರ್ದು, ಸುಮ್ಮನೆ ಇರಬೇಕು ಅಂತ ಅಂದರೂ ಕೂಡ ಬಹುಶಃ ಆ ರೀತಿ ಸಿಚುಯೇಷನ್ಸ್ ಬರ್ತಾ ಇರುತ್ತೆ. ಆ ರೀತಿ ಸಿಚುಯೇಷನ್ ಅದಾಗೆ ಬರುತ್ತಾ ಇಲ್ಲ ಬಿಗ್ ಬಾಸ್ ಅವರೇ ಕ್ರಿಯೇಟ್ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ವಿನಯ್ ಅವ್ರಿಗೆ ಕಾಮೆಂಟ್ ಸೆಷನ್ನಲ್ಲಂತೂ ಸಿಕ್ಕಾಬಟ್ಟೆ ಕ್ಲಾಸ್ ತೊಗೊತಾರೆ ಇರ್ತಾರೆ ಜನ. ಅದೇ ಥರನೇ ವಿನಯ್ ಅವರು ಕೂಡ ಮಾಡ್ತಾರೆ. ಆದರೆ ವಿನಯ್ ಅವ್ರಿಗೆ ತುಂಬ ಅಭಿಮಾನಿಗಳು ಕೂಡ ಇದ್ದಾರೆ, ಇಲ್ಲ ಅಂತೇನಿಲ್ಲ. ಆದರೆ ಅವ್ರು ಯಾಕೆ ತುಂಬ ಅಗ್ರೆಸಿವ್ ಆಗಿ ಆಡ್ತಾರೋ ಗೊತ್ತಿಲ್ಲ. ಅದೇ ರೀತಿ ಪ್ರತಾಪ್ ಅವ್ರಿಗಂತೂ ಬಹಳಷ್ಟು ಜನ ಅಭಿಮಾನಿಗಳು ಸೃಷ್ಟಿ ಆಗ್ತಾನೇ ಇದ್ದಾರೆ. ಅವರು ಗೆಲ್ಲಿ ಅಂತ ಇದ್ದಾರೆ. ಅಷ್ಟೇ ಜನ ತುಂಬ ಕಾಮೆಂಟ್ ಸೆಕ್ಷನ್ನಲ್ಲಿ ನೋಡಿದ್ರೆ ಅವರ ವಿರುದ್ಧವಾಗೂ ಕೂಡ ಕಾಮೆಂಟ್ ಮಾಡ್ತಾರೆ. ಅಂದರೆ ಅವರು ಏನೋ ಡೋಂಗಿ ಮಾಡಿಬಿಟ್ರು ಆ ಥರ ಈ ಥರ ಅಂತ. ಬಟ್ ಅವರು ಎಷ್ಟು ಏನು ಮಾಡಿದ್ರು ಕೂಡ ತಪ್ಪೇ. ಅಂದರೆ ತುಂಬ ಜನ ಏನಂದರೆ ಪ್ರತಾಪ್ ಅವ್ರನ್ನ ಒಂದು ಡಿಫ್ರೇಮ್ ಮಾಡಬೇಕಂತಲೇ ಕಾಮೆಂಟ್ ಹಾಕೋ ಥರ ಇರುತ್ತೆ. ಬಹುಶಃ ಅವ್ರಿಗೆ ಯಾಕೆ ಪ್ರತಾಪ್ ಅವ್ರ ಮೇಲೆ ಅಷ್ಟೊಂದು ಹೊಗೆನೋ ಗೊತ್ತಿಲ್ಲ. ಅಂದರೆ ಇವ್ರು ಯಾರು ಸುಳ್ಳೇ ಹೇಳಿರಲ್ವೇನೋ ಅನ್ನೋ ಮಟ್ಟಕ್ಕೆ ಮಾತಾಡ್ತಾರೆ ಅವರು. ಪ್ರತಾಪ್ ಅವರೇನೋ ಕೊಲೆನೋ ಸುಲಿಗೆನೋ ಏನೋ ಮಾಡಿಲ್ಲ. ಏನೋ ಒಂದು ತಪ್ಪು ಹೇಳಿದ್ರು. ಅದು ಆ ತಪ್ಪು ಹೇಳೋ ವಯಸ್ಸನ್ನು ಕೂಡ ತುಂಬ ಜನ ನೋಡ್ತಾ ಇಲ್ಲ. ಅವನೇನು 70 ವರ್ಷದ ಮುದುಕ ಅಲ್ಲ. ಅವನು ಸುಳ್ಳು ಹೇಳೋವಾಗ ಅವನಿಗೊಂದು 17ರಿಂದ 20 ವರ್ಷದೊಳಗಿದ್ದಿರ್ಬೋದು. ಆ ವಯಸ್ಸಲ್ಲಿ ಏನೋ ಪಾಪ ಒಂದಷ್ಟು ಸುಳ್ಳು ಹೇಳಿದ್ರು. ಸೊ ಅದೇನೋ ಕ್ರಿಮಿನಲ್ ಕೇಸ್ ಆಗಿ ಅವ್ರನ್ನೇನೋ ಒಳಗಡೆ ಎತ್ತಾಕಿಲ್ಲ, ಅಥವಾ ಅವರೇನೋ ಜೈಲಿಗೆ ಹೋಗಿ ವಾಪಸ್ ಬಂದಿಲ್ಲ. ವಿಚಾರಣೆ ಆಯಿತು, ಎಲ್ಲನೂ ಆಯಿತು. ಬಟ್ ಅದನ್ನೇ ಇಟ್ಕೊಂಡು ತುಂಬ ಜನ ಚೂಯಿಂಗ್ ಗಮ್ ಥರ ಅದನ್ನು ಎಳಿತಾನೇ ಇರ್ತಾರೆ. ಆದರೆ ಇವ್ರಿಗೆಲ್ಲ ಎಷ್ಟೋ ಜನ ರಾಜಕಾರಣಿಗಳು ಸಾವಿರಾರು ತಪ್ಪು ಮಾಡಿ ಇವ್ರ ದುಡ್ಡನ್ನೇ ತಿಂದು ಕೊಳ್ಳೆ ಹೊಡೆದು ನುಂಗಿ ನೀರು ಕುಡಿದು ಹೋಗಿರ್ತಾರೆ. ಅವ್ರನ್ನೆಲ್ಲ ಹೋಗಿ ಕೇಳೋದೇ ಇಲ್ಲ, ಅವ್ರ ಬಗ್ಗೆ ಕಾಮೆಂಟೇ ಮಾಡಲ್ಲ. ಅವ್ರಿಗೆ ಮತ್ತೆ ಮಾರನೇ ದಿನ ಓಟ್ ಹಾಕ್ಬಿಟ್ಟಿರ್ತಾರೆ. ಆದರೆ ಪ್ರತಾಪ್ ಅವರೊಂದು ಸುಳ್ಳು ಹೇಳಿದ್ದಕ್ಕೆ ಮಾತ್ರ ಇಷ್ಟೊಂದು ದೊಡ್ಡ ರಾದ್ಧಾಂತ ಮಾಡಿ, ರಾಮಾಯಣ ಮಾಡಿ, ಚೂಯಿಂಗ್ ಗಮ್ ಥರ ವರ್ಷ ಪೂರ್ತಿ ಕಾಲ ಪೂರ್ತಿ ಪಾಪ ಆ ಹುಡುಗ ಸಾಯೋವರೆಗೂ ಎಳಿತಾನೆ ಇರ್ತಾರೆ ಅನಿಸುತ್ತೆ. ಏನೋ ಗೊತ್ತಿಲ್ಲ ಸರ್, ಅವ್ರಿಗೇನಾಗಿದೆಯೋ. ಬಹುಶಃ ಅದು ಹಾಬಿ ಆಗಿಬಿಟ್ಟಿದೆ ಅನಿಸುತ್ತೆ. ಪ್ರತಾಪ್ ಅವರನ್ನು ಕಿಂಡಲ್ ಮಾಡೋದು ಬಹುಶಃ ಅವ್ರಿಗೆಲ್ಲ ಒಂದು ಏನೋ ಟೈಮ್ ಪಾಸ್ ಅನಿಸುತ್ತೆ, ಗೊತ್ತಿಲ್ಲ. ಅಂದರೆ ಪ್ರತಾಪ್ ಅವ್ರಿಗೆ ಯಾರಾದರೂ ಸಪೋರ್ಟ್ ಮಾಡಿದ್ರೆ ಅವರನ್ನು ಕೂಡ ಕಿಂಡಲ್ ಮಾಡ್ತಾರೆ. ನಮ್ಮ ಕಾಮೆಂಟ್ ಸೆಕ್ಷನಲ್ಲೂ ಕೂಡ ನಾನು ಕೆಲವೊಂದು ಕಾಮೆಂಟ್ಗಳನ್ನ ನೋಡಿದ್ರೆ ಏನೋ ನಮ್ಮನ್ನೇ ಬೈಯೋ ಥರ ಒಂದು ಕಾಮೆಂಟ್ಸ್ ಇರುತ್ತೆ. ಯಾಕೆ ಅವ್ರಿಗೇನು ತಪ್ಪು, ಅದು ನಮ್ಮ ಇಷ್ಟ. ಐ ಆಮ್ ಸಪೋರ್ಟಿಂಗ್ ಹಿಮ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.